ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶು ಕುಕಿಂಗ್ ಚಾನಲ್. ನಾನು ನಿಮ್ಮ ಅಶು ವೆಂಕಟೇಶ್. ಬೇಸಿಗೆ ಶುರುವಾಗಿರೋದ್ರಿಂದ ಇನ್ನೂ ಹೆಚ್ಚೆಚ್ಚು ನೀರು ಹಾಗೂ ನೀರಿನ ಅಂಶ ಇರುವಂತಹ ಆಹಾರಗಳನ್ನ ನಾವು ಸೇವಿಸೋದಕ್ಕೆ ಶುರು ಮಾಡಬೇಕಾಗುತ್ತೆ. ಬೇಸಿಗೆ ತಿಂಗಳುಗಳಲ್ಲಿ ತುಂಬಾ ಆಯಾಸ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಸಾಕಷ್ಟು ನೀರು ಮತ್ತು ಹಣ್ಣಿನ ಸೇವನೆ ಮಾಡಬೇಕಾಗುತ್ತೆ. ಹಣ್ಣನ್ನು ಡೈರೆಕ್ಟಾಗಿ ತಿನ್ನೋದ್ರಿಂದ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಹಲವಾರು ರೀತಿಯ ಬೆನಿಫಿಟ್ಗಳು ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ಸ್ಪೆಷಲ್ ಆಗಿ ನಾನಿವತ್ತು ಕರ್ಬೂಜದ ಹಣ್ಣಿನ ಜ್ಯೂಸ್ ಅಥವಾ ಮಸ್ಕ್ ಮಿಲನ್ ಫ್ರೂಟ್ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಹೊರಗಡೆ ಹೋದಾಗ ಜ್ಯೂಸ್ ಶಾಪ್ಗಳಲ್ಲಿ ಈ ರೀತಿ ಜ್ಯೂಸ್ಗಳನ್ನ ಕುಡಿತೀವಿ. ಇದನ್ನು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮನೇಲಿ ಕೂಡ ಮಾಡ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ಸೀಸನಲ್ಲಿ ಮಾರ್ಕೆಟ್ಗಳಲ್ಲಿ, ಹಣ್ಣಿನ ಅಂಗಡಿಗಳಲ್ಲಿ ಹಾಗೂ ತರಕಾರಿ ಶಾಪ್ಗಳಲ್ಲಿ ಎಲ್ಲ ಕಡೆ ನಮಗೆ ಕರ್ಬೂಜದ ಹಣ್ಣು ಸಿಗುತ್ತೆ. ಆ ಕರ್ಬೂಜದ ಹಣ್ಣನ್ನು ತಂದು ಅದನ್ನು ಈಸಿಯಾಗಿ ಯಾವ ರೀತಿ ಕಟ್ ಮಾಡಿ ಜ್ಯೂಸ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈಸಿಯಾಗಿ ಮೊದಲು ಯಾವ ರೀತಿ ಇದನ್ನು ಕಟ್ ಮಾಡ್ಕೊಬೇಕು ತುಂಬಾ ಸುಲಭವಾಗಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ರೀತಿ ಹಣ್ಣನ್ನು ನಾವು ಒಂದು ಶಾರ್ಪ್ ಆಗಿರೋಂತಹ ಚಾಕ್ನ ತೊಗೊಂಡು ಒಂದು ಮಣೆ ಮೇಲೆ ಇಟ್ಟು ಈ ರೀತಿ ಸೈಡ್ ಸಂಪೂರ್ಣವಾಗಿ ಮೊದಲು ಸಿಪ್ಪೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಅದರಲ್ಲಿರೋವಂತಹ ಬಿಳಿ ಪಾರ್ಟ್ ಇದೆಯಲ್ಲ ಅದನ್ನು ಕೂಡ ಅಷ್ಟೇ ನಿಧಾನಕ್ಕೆ ಈಸಿಯಾಗಿ ಈ ರೀತಿ ಕಟ್ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ಒಂದು ಸುತ್ತ ಎಲ್ಲದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ಹಿಂದೆಗಡೆ ಭಾಗ ಕೂಡ ಈ ರೀತಿ ಕಟ್ ಮಾಡಿ ಹಾಕೊಬೇಕಾಗುತ್ತೆ. ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪ ಈ ರೀತಿ ಉಳಿದಿದೆ ಅಲ್ವಾ, ಅದನ್ನು ಕೂಡ ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೆದು ಹಾಕೊಬೇಕು. ಈ ರೀತಿ ನೀಟಾಗಿ ಎಲ್ಲದನ್ನು ಕಟ್ ಮಾಡಿದ ನಂತರ ಇದನ್ನು ನೀಟಾಗಿ ಒಂದ್ಸರಿ ತೊಳೆದಿಟ್ಕೊಬೇಕಾಗುತ್ತೆ. ನಂತರ ಈ ಪೂರ್ತಿ ಹಣ್ಣನ್ನು ನಾನು 2 ಭಾಗಗಳಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಚಮಚದ ಸಹಾಯದಿಂದ ಇದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗೆದು ಹಾಕ್ತಿದ್ದೀನಿ. ಈ ರೀತಿ ಬೀಜಗಳೆಲ್ಲ ತೆಗೆದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನಾನು ಇದರಲ್ಲಿ ಕೇವಲ ಅರ್ಧ ಭಾಗದಲ್ಲಷ್ಟೇ ಜ್ಯೂಸ್ ಮಾಡೋದ್ರಿಂದ ಇವಾಗ ಒಂದು ಭಾಗನ ನಾನು ತೆಗೆದಿಟ್ಟು ಇನ್ನೊಂದು ಭಾಗನ ಸ್ವಲ್ಪ ರಫ್ ಆಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳಾಗಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಹೇಳಿ. ಇವಾಗ ನನಗೆ 1 ಕಪ್ಪಷ್ಟು ಇಲ್ಲಿ ಕರ್ಬೂಜದ ಹಣ್ಣಿನ ಪೀಸಸ್ಗಳು ಸಿಕ್ಕಿದೆ. ಇವಾಗ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕರ್ಬೂಜದ ಜ್ಯೂಸ್ ಮಾಡೋದಕ್ಕೆ ಒಂದು ಜ್ಯೂಸ್ ಜಾರ್ನ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಜ್ಯೂಸ್ ಜಾರ್ ಇಲ್ಲ ಅಂದರೆ ನಾರ್ಮಲ್ ಮಿಕ್ಸರ್ ಜಾರ್ನೇ ತೊಗೊಬೋದು. ಅದಕ್ಕೆ ಇವಾಗ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೂಜದ ಹಣ್ಣನ್ನು ಸೇರಿಸಿದ್ದೀನಿ. ನಂತರ ಇದಕ್ಕೆ 3 ದೊಡ್ಡ ಚಮಚದಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ರುಚಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಬೋದು, ಅಂದರೆ ಹೆಚ್ಚು ಕಡಿಮೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಬೋದು. ನಾನಿಲ್ಲಿ 1 ಕಪ್ಪಷ್ಟು ಕರ್ಬೂಜದ ಹಣ್ಣು ತೊಗೊಂಡಿರೋದ್ರಿಂದ 3 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 7 ರಿಂದ 8 ಪೀಸ್ಗಳಷ್ಟು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ ಹಾಕೋದ್ರಿಂದ ಜ್ಯೂಸ್ ತುಂಬಾ ತಂಪಾಗಿರುತ್ತೆ ಅಂತ ಹೇಳಿ. ನಿಮ್ಮಲ್ಲಿ ಐಸ್ ಕ್ಯೂಬ್ ಇಲ್ಲ ಅಂದರೆ ನೀವು ನಾರ್ಮಲ್ ವಾಟರ್ ಕೂಡ ನೀವು ಬಳಸಬಹುದು. ನಂತರ ಇದನ್ನು ಒಂದು 2 ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಇದನ್ನು ನಾನು ಒಂದು ಗಾಜಿನ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಕರ್ಬೂಜದ ಜ್ಯೂಸ್ನ ಮಾಡ್ಬೋದು ಅಂತ ಹೇಳಿ. ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ಕುಡಿತಾರೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಹಲವಾರು ರೀತಿಯ ಉಪಯೋಗಗಳಿದೆ. ಈ ಜ್ಯೂಸ್ಗೆ ಇವಾಗ ನಾನು ಗಾರ್ನಿಷಿಂಗಿಗೆ ಅಂತ ಹೇಳಿ ಒಂದು ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪೀಸಸ್ಗಳನ್ನ ಈ ರೀತಿ ಹಾಕಿ ಇದರ ಜೊತೆ ಒಂದು ಸ್ಟ್ರಾನ ಹಾಕಿ ಕೊಟ್ಟರೆ ಮಕ್ಕಳು ಕೂಡ ಅಷ್ಟೇ ತುಂಬಾ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.